ದ್ವಿತೀಯ ಪಿಯುಸಿಯ ಪೂರ್ವಭಾವಿ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂಥ ವಿಚಾರದ ಬೆನ್ನಿಗೆ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪರೀಕ್ಷಾ ಗೋಲ್ಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ದ್ವಿತೀಯ ಪಿಯುಸಿ ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಾದಂಥ ಸಮಸ್ಯೆ ಮುಖ್ಯ ಪರೀಕ್ಷೆಯಲ್ಲಾಗಬಾರದು ಅಂತ ಎಚ್ಚರಿಕೆ ವಹಿಸಲಾಗಿದೆ. ವಿದ್ಯಾರ್ಥಿ, ಶಿಕ್ಷಕರು, ಏಜೆಂಟ್ಸು ಯಾರಿಂದಲೇ ತಪ್ಪಾಗಿದ್ರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಡಿಡಿಪಿಐ ಮತ್ತು ಬಿಇಒಗಳಿಗೆ ಸುತ್ತೋಲೆ ಹೊರಡಿಸಿದೆ ಶಿಕ್ಷಣ ಇಲಾಖೆ. ಫೆಬ್ರವರಿ 28ರಿಂದ ಮಾರ್ಚ್ 9ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ ನಡೆಯೋದಕ್ಕಿದೆ. ಪರೀಕ್ಷೆಗಾಗಿ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿ ತಯಾರಿಯನ್ನು ಮಾಡಿಕೊಂಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ದ್ವಿತೀಯ ಪಿಯು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಶಿಕ್ಷಣ ಇಲಾಖೆಯ ನಿರ್ದೇಶಕ ಭರತ್ ದೂರು ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಭರತ್ ಮಾತನಾಡಿದ್ದಾರೆ. ಜನವರಿ 19ರಿಂದ 2ನೇ ಪ್ರಿಪರೇಟರಿ ಪರೀಕ್ಷೆ ಆರಂಭ ಆಗುತ್ತೆ. ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸೋದಕ್ಕೆ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ತೀವಿ. ಇದಕ್ಕೂ ಮುಖ್ಯ ಪರೀಕ್ಷೆಗೂ ಬಹಳ ವ್ಯತ್ಯಾಸ ಇರುತ್ತೆ. ದೂರು ಕೊಟ್ಟಿರೋ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಮಾತನಾಡೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ಹಾಗೂ ಪದವಿ ಪೂರ್ವ ನಿರ್ದೇಶಕರಿದ್ದಾರೆ ಎಸ್ ಭರತ್ ಅವರು. ಬನ್ನಿ ಕೇಳೋಣ ಸರ್. ಈಗಾಗಲೇ ಸಾಕಷ್ಟು ಒಂದು ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ನೀವು ಪ್ರಿಪರೇಟರಿ ಪರೀಕ್ಷೆಯನ್ನು ನಡೆಸ್ತಾ ಇದ್ರಿ. ಅದ್ರ ಮಧ್ಯೆ ಈಗ ವಾಟ್ಸಪ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇತ್ತು. ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಮತ್ತು ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ, ಎಲ್ಲಿವರೆಗೂ ಬಂದಿದೆ ಸರ್? ಈಗ 2ನೇ ಪ್ರಿಪರೇಟರಿ ಎಕ್ಸಾಮು ಜನವರಿ 19ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ಈಗ ಹಿಂದಿನ ಪರೀಕ್ಷೆಗಳಲ್ಲಿ ಬಂದು ಡಿಸ್ಟ್ರಿಕ್ಟ್ ವಾರು ಕ್ವೆಶ್ಚನ್ ಪೇಪರ್ ಮಾಡಿದ್ದೀವಿ, ಆ ಪರ್ಟಿಕ್ಯುಲರ್ ಕೋಡ್ ಹಾಕಿ. ಈ ಬಾರಿ ಡಿಸ್ಟ್ರಿಕ್ಟನ್ನು ಬಂದು ಬೇರೆ ಬೇರೆ ನೋಡಲ್ ಕೇಂದ್ರಗಳಾಗಿ ವಿಂಗಡಣೆ ಮಾಡಿಕೊಂಡು ಒಂದು ಹೆಜ್ಜೆ ಕೆಳಗೆ ಹೋಗಿ ಅದಕ್ಕೂ ಸಹ ನಾವು ವಾಟರ್ ಮಾರ್ಕನ್ನು ಹಾಕಿದ್ದೀವಿ. ಸೊ ಈ ಬಾರಿ 2ನೇ ಪ್ರಿಪರೇಟರಿ ಯಾವುದೇ ಒಂದು ತೊಂದರೆ ಇಲ್ಲದೆ ಅಚ್ಚುಕಟ್ಟಾಗಿ ಆಗ್ತದೆ ಅಂತ ವಿಶ್ವಾಸ ನಮಗಿದೆ. ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ, ಯಾಕೆಂತಂದರೆ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಸೋರಿಕೆ ಆಗ್ತಾ ಇದೆ, ಫಸ್ಟ್ ಟೈಮ್ ಮಾಡಿದ್ದಾರೆ, ಇನ್ನು ಮುಖ್ಯ ಪರೀಕ್ಷೆ ಹೇಗೆ ಮಾಡ್ತಾರೆ ಅನ್ನೋ ಒಂದು ಆತಂಕ. ಈಗ ಫೆಬ್ರವರಿ 28ನೇ ತಾರೀಕಂದು ಮುಖ್ಯ ಪರೀಕ್ಷೆಗಳು ಶುರುವಾಗುವ ಒಂದು ನಿಟ್ಟಿನಲ್ಲಿ 1ನೇ ಮತ್ತು 2ನೇ ಪ್ರಿಪರೇಟರಿ ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ಒಂದು ಬರವಣಿಗೆ ಅಭ್ಯಾಸ ಹೆಚ್ಚಾಗಬೇಕು ಅಂತೇಳುವ ಒಂದು ನಿಟ್ಟಿನಲ್ಲಿ ಮಾಡುವ ಒಂದು ಪ್ರಯತ್ನ. ಆ್ಯಂಡ್ ಎಲ್ಲರ ಗಮನಕ್ಕೆ ಏನಂದರೆ ಇದು ಪ್ರಥಮ ಬಾರಿಗೆ ಬಂದು ನಾವು ರಾಜ್ಯ ಹಂತದಲ್ಲಿ ಬಂದು ಪೂರ್ವ ಸಿದ್ಧತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.